ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ಒಂದು ಅವಧಿಯಲ್ಲಿ ಏನು ಮಾಡೋಣಪ್ಪ ಅಂದ್ರೆ ದ್ವಿತೀಯ PUC ಎರಡನೇ ಅಧ್ಯಾಯವಾದಂತಹ ಶಿಲಾಯುಗ ಮತ್ತು ಲೋಹಯುಗದ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಹಾಗಾದ್ರೆ ಶಿಲಾಯುಗ ಮತ್ತು ಲೋಹಯುಗ ಇವುಗಳ ಬಗ್ಗೆ ಅಭ್ಯಾಸ ಮಾಡ್ಬೇಕಂದ್ರೆ ನಾವು ಇತಿಹಾಸದ ಬಗ್ಗೆ ಸ್ವಲ್ಪ ಅಂದ್ರೆ ಇತಿಹಾಸದಲ್ಲಿ ನಾವು ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಎರಡು ಪ್ರಕಾರಗಳಾಗಿ ಅದನ್ನ ಅಧ್ಯಯನ ಮಾಡ್ತೀವಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಪ್ರಾಗಿತಿಹಾಸ ಕಾಲ. ಹೌದ್ರಿ, ಪ್ರಾಗಿತಿಹಾಸ ಕಾಲ. ಎರಡನೇದು ಬರೋದು ಯಾವ್ದಪ್ಪ ಅಂದ್ರೆ ಇತಿಹಾಸ ಕಾಲ. ಇತಿಹಾಸ ಕಾಲ. ಹಂಗಾರ ಪ್ರಾಗಿತಿಹಾಸ ಕಾಲ ಅಂದ್ರೆ ಏನಪ್ಪಾ ಅಂದ್ರ ಇತಿಹಾಸಕಾರರ ಬರವಣಿಗೆಗೆ ನಿಲುಕದ ಕಾಲವನ್ನ ನಾವು ಪ್ರಾಗಿತಿಹಾಸ ಕಾಲ ಅಂತ ಹೇಳಿ, ಅಲ್ಲಿ ಯಾವುದೇ ರೀತಿಯಾದ ದಾಖಲೆಗಳು ನಮಗೆ ಸಿಗೋದಿಲ್ರಿ, ಯಾವುದೇ ರೀತಿಯಾದ ಶಾಸನಗಳು ನಮಗೆ ಸಿಗೋದಿಲ್ರಿ, ನಾಣ್ಯಗಳು ನಮಗೆ ಸಿಗೋದಿಲ್ರಿ, ಯಾವುದೇ ರೀತಿಯಾದಂತಹ ಮೂಲಾಧಾರಗಳು ನಮಗೆ ಅಲ್ಲಿ ಸಿಗೋದಿಲ್ಲ. ಆದ್ರ ಅಲ್ಲಿ ನಮಗ ಒಂದು ಉತ್ಖನನಗಳು ಸಿಗ್ತಾವ. ಅದು ಅಗೆದು ನೋಡಿದಾಗ ಕೆಲವೊಂದು ಅವಶೇಷಗಳು ಸಿಗ್ತಾವ. ಹೌದಾ? ಅದೇ ರೀತಿಯಾಗಿ ಇತಿಹಾಸ ಕಾಲ ಅಂತ ಬರ್ತೈತ್ರಿ. ಇತಿಹಾಸ ಕಾಲವನ್ನ ನಾವ ಇಲ್ಲಿ ಇತಿಹಾಸ ತಜ್ಞರು ಏನು ಮಾಡಿರ್ತಾರಪ್ಪ ಅಂದ್ರ ಅದನ್ನ ಬರೆದಿಟ್ಟಿರ್ತಾರ. ಟೋಟಲ್ ಆಗಿ ಹೇಳ್ಬೇಕಂದ್ರ ಪ್ರಾಗಿತಿಹಾಸ ಕಾಲ ಬರವಣಿಗೆಗೆ ನಿಲುಕದ ಕಾಲ. ಇದು ಬರೆದಿಟ್ಟು ಅದರ ಒಂದು ಮೂಲಾಧಾರಗಳು ಇಲ್ಲಿ ನಮಗ ಸಿಗ್ತಾವ ಇತಿಹಾಸ ಕಾಲದಲ್ಲಿ. ಹಂಗಾರ ಈ ಶಿಲಾಯುಗ ಇದು ಪುರಾತನ ಕಾಲದಿಂದ ಬಂದದ್ದು. 100 ವರ್ಷ ಹಿಂದಲ್ಲ, 50 ವರ್ಷ ಹಿಂದಲ್ಲ, 1000 ವರ್ಷ ಹಿಂದಲ್ಲ, ಲಕ್ಷ ವರ್ಷ ಹಿಂದೆ ಇದ್ದಂತಹ ಒಂದು ಯುಗ ಇದು. ಎಷ್ಟು ವರ್ಷಪ್ಪ ಅಂದ್ರೆ ಸುಮಾರು 1.5 ಲಕ್ಷ ಹಿಂದೆ ಮಾನವ ಬದುಕಿದ್ದ ಅಂತಕ್ಕಂತ ಒಂದು ಮಾಹಿತಿಯನ್ನು ನಮಗೆ ಈ ಶಿಲಾಯುಗ ಹೇಳ್ಕೊಡ್ತೈತ್ರಿ. ಹಂಗಾರೆ ಪುರಾತನ ಕಾಲದಿಂದಲೂ ಇಲ್ಲಿ ಮಾನವ ವಾಸ ಮಾಡಿದ್ದ ಈ ಒಂದು ಕಾಲದಲ್ಲಿ ಅಂತ ಹೇಳಿ ನನಗೆ ಗೊತ್ತಾಗ್ತದೆ. ಇತಿಹಾಸದಲ್ಲಿ ಮಾನವ ಪುರಾತನ ಕಾಲದಲ್ಲಿಯೂ ಕೂಡ ಇದ್ದ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಶಿಲಾಯುಗವನ್ನ ಅಧ್ಯಯನ ಮಾಡೋದ್ರಿಂದ ಸಿಗ್ತೈತಿ. ಹಂಗಾರೆ ಯಾವ ಒಂದು ಆಧಾರಗಳು ನಮಗೆ ಹೆಲ್ಪ್ ಮಾಡ್ತಾವ್ರಿ? ಸಲಕರಣೆಗಳು. ಅವರು ಏನು ಒಂದು ಉಪಯೋಗಿಸ್ತಿದ್ರಲ್ಲ ಆ ಸಲಕರಣೆಗಳಿಂದ ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಶಿಲಾಯುಗ ಹೀಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹಂಗಾದ್ರ ಇದ ಏನಪ್ಪಾ ಅಂದ್ರೆ ಇತಿಹಾಸ ಪೂರ್ವ ಕಾಲ. ಹೌದಾ? ಈ ಸಲಕರಣೆಗಳ ಬಗ್ಗೆ, ಸಲಕರಣೆಯ ಆಧಾರದಿಂದ ನಮಗೆ ಏನ್ ಇತಿಹಾಸ ಗೊತ್ತಾಕೈತಲ್ಲ, ಶಿಲಾಯುಗ ಹಿಂಗಿತ್ತು ಅನ್ನೋದ ತಿಳ್ಕೊಳ್ಳೋದ ಏನಪ್ಪಾ ಅಂದ್ರ ಇತಿಹಾಸ ಪೂರ್ವ ಕಾಲ, ಆ ಒಂದು ಅಧ್ಯಯನ. ಹೌದಾ? ಹಂಗಂದ್ರ ಈ ಒಂದು ಶಿಲಾಯುಗ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಹಿಮಾಲಯದ ಶಿವಾಲಿಕ್ ಬೆಟ್ಟ. ಎಲ್ರಿ? ಹಿಮಾಲಯದ ಶಿವಾಲಿಕ್ ಬೆಟ್ಟ. ಹೌದಾ? ಅದೇ ರೀತಿಯಾಗಿ ದಕ್ಷಿಣ ಭಾರತಕ್ಕೆ ಬಂದ್ರ ನೋಡ್ರಿ, ದಕ್ಷಿಣ ಭಾರತದ ದಂಡಕಾರಣ್ಯ ಅಂತ ಬರ್ತೈತ್ರಿ. ದಂಡಕಾರಣ್ಯ ಇದು ಕರ್ನಾಟಕದಲ್ಲಿ. ಹಂಗಾರ ಇತಿಹಾಸದಲ್ಲಿ ಶಿಲಾಯುಗವನ್ನ ನಾವು ಹಿಮಾಲಯದ ಶಿವಾಲಿಕ್ ಬೆಟ್ಟಗಳಲ್ಲಿ ಆ ಒಂದು ತಾಣಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯಾಗಿ ದಕ್ಷಿಣ ಭಾರತದ ದಂಡಕಾರಣ್ಯದಲ್ಲಿ ನೋಡಬಹುದು. ಹಂಗಾರ ಮೊದಲನೇದಾಗಿ ಕಂಡು ಬಂದದ್ದು ಎಲ್ಲಿಪ್ಪ ಅಂದ್ರ ದಕ್ಷಿಣ ಭಾರತದ ದಂಡಕಾರಣ್ಯದಲ್ಲಿ. ದಕ್ಷಿಣ ಭಾರತದಲ್ಲಿ ನಾವು ಆ ಒಂದು ಶಿಲಾಯುಗ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗ್ತೈತಿ. ಹಂಗಾರ ಆ ಒಂದು ಶಿಲಾಯುಗದಲ್ಲಿ ಯಾವ ಯಾವ ಒಂದು ಜನಾಂಗಗಳಿದ್ದು ರೀ? ಯಾವ ಜನಾಂಗ ಇದ್ದು ಅಂದ್ರ ನಿಗ್ರೋ ಜನಾಂಗ. ಹೌದಾ? ಅದೇ ರೀತಿಯಾಗಿ ಮಂಗೋಲಿಯನ್ ಜನಾಂಗ. ಹೌದಾ? ಅದೇ ರೀತಿಯಾಗಿ ದ್ರಾವಿಡನ್. ಹೌದ್ರಿ? ಇವ ಏನಪ್ಪಾ ಅಂದ್ರ ಇನ್ನೊಂದ್ ಬರ್ತೈತಿ ಅಲ್ಫೈನ್. ಸಾಕಷ್ಟು ಬರ್ತಾವ್ರಿ ಅಲ್ಫೈನ್. ಈ ರೀತಿ ಏನಪ್ಪಾ ಅಂದ್ರೆ ನಮಗ ಜನಾಂಗಗಳು ಶಿಲಾಯುಗದಲ್ಲಿ ಬಳಕೆಯಲ್ಲಿದ್ದಂತಹ ಜನಾಂಗಗಳು ನಿಗ್ರೋಗಳಾಗಿರ್ಬೋದು, ಮಂಗೋಲಿಯನ್ ಆಗಿರ್ಬೋದು, ದ್ರವಿಡಿಯನ್ ಆಗಿರ್ಬೋದು, ಅಲ್ಫೈನ್ಗಳಾಗಿರ್ಬೋದು. ಇವ ಏನಪ್ಪಾ ಅಂದ್ರೆ ಶಿಲಾಯುಗದಲ್ಲಿ ನಮಗ್ ಕಂಡು ಬರ್ತಕ್ಕಂತಹ ಜನಾಂಗಗಳು.
ಇವರು ಹೆಂಗಿದ್ರು, ಯಾವ ರೀತಿ ಜೀವನವನ್ನ ನಡೆಸ್ತಿದ್ರು ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಂತ ಹೋಗ್ಬೇಕಾದ್ರ ಈಗ ನಾವು ಏನು ಮಾಡ್ಬೇಕಪ್ಪ ಅಂದ್ರ ಈ ಶಿಲಾಯುಗವನ್ನು ನಾವು 3 ಪ್ರಕಾರವನ್ನಾಗಿ ವಿಂಗಡಣೆ ಮಾಡ್ಬೇಕು. ಹೌದಾ? ಶಿಲಾಯುಗವನ್ನು 3 ಪ್ರಕಾರವನ್ನಾಗಿ ಇತಿಹಾಸ ತಜ್ಞರು ವಿಂಗಡಣೆ ಮಾಡ್ಯಾರ. ಮೊದಲನೇದು ಯಾವ್ದಪ್ಪ ಅಂದ್ರ ಹಳೆ ಶಿಲಾಯುಗ. ಹಳೆ ಶಿಲಾಯುಗ. ಹೌದಾ? ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂದ್ರ ಮಧ್ಯ ಶಿಲಾಯುಗ. ಮಧ್ಯ ಶಿಲಾಯುಗ. ಕೊನೆಯದಾಗಿ ಬರೋದು ಯಾವ್ದಪ್ಪ ಅಂದ್ರ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ. ನವಶಿಲಾಯುಗ. ಹಿಂಗೆ ಏನಪ್ಪ ನಾವು 3 ಭಾಗಗಳನ್ನಾಗಿ ಈ ಶಿಲಾಯುಗಗಳನ್ನ ಅಧ್ಯಯನ ಮಾಡ್ತೇವ್ರಿ. ಹಂಗಾದ್ರ ಇಲ್ಲಿ ಹಳೆ ಶಿಲಾಯುಗದಲ್ಲಿ, ಹಂಗಾರ ಮಧ್ಯ ಶಿಲಾಯುಗದಲ್ಲಿ, ನವಶಿಲಾಯುಗದಲ್ಲಿ ಜನರು ಯಾವ ರೀತಿ ಒಂದು ಸಲಕರಣೆಗಳನ್ನ ಬಳಸ್ತಿದ್ರು, ಆಮೇಲೆ ಯಾವ ಯಾವ ಒಂದು ಕೆಲಸಗಳನ್ನ ಮಾಡ್ತಿದ್ರು, ಅವ್ರ ದಿನನಿತ್ಯ ಕ್ರಿಯೆಗಳು ಏನಾಗಿದ್ವು, ಅವ್ರ ಉಡುಗೆ ತೊಡುಗೆಗಳು ಏನಾಗಿದ್ವು, ಅವರ ಸಂಸ್ಕೃತಿ ಯಾವ ರೀತಿ ಇತ್ತು, ಯಾವ ರೀತಿ ಅವರ ಪ್ರಾಣಿಯೊಂದಿಗೆ ಇರ್ತಿದ್ರು ಅನ್ನೋದನ್ನ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ತಿಳ್ಕೊಳ್ಬೇಕು. ಹಂಗಾದ್ರ ಈ ಒಂದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗಗಳು 3 ಯಾವ ಒಂದು ಭಾಷೆಯಿಂದ ಬಂದವಪ್ಪ ಅಂದ್ರೆ ಗ್ರೀಕ್ ಭಾಷೆ. ಗ್ರೀಕ್ ಭಾಷೆ ಯಾವ ಒಂದು ಪದದಿಂದ ಅಂದ್ರ ಹಳೆ ಶಿಲಾಯುಗ ಯಾವ ಪದದಿಂದ ಬಂದೈತಪ್ಪ ಅಂದ್ರ ಪ್ಯಾಲಿಯೋಲಿಥಿಕ್. ಪ್ಯಾಲಿಯೋಲಿಥಿಕ್. ಪ್ಯಾಲಿಯೋಲಿಥಿಕ್ ಅಂತಕ್ಕಂತಹ ಒಂದು ಪದದಿಂದ ಬಂದಿತ್ರಿ. ಹಂಗಾರ ಪ್ಯಾಲಿಯೋ ಅಂದ್ರೆ ಏನ, ಲಿಥಿಕ್ ಅಂದ್ರೆ ಏನ? ಪ್ಯಾಲಿಯೋ ಅಂದ್ರೆ ಹಳೆ, ಲಿಥಿಕ್ ಅಂದ್ರೆ ಶಿಲೆ. ಅಂದ್ರ ಹಳೆ ಶಿಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋದು, ಹಳೆ ಶಿಲಾಯುಗದ ಬಗ್ಗೆ ಅಧ್ಯಯನ ಮಾಡೋದು. ಅದೇ ರೀತಿಯಾಗಿ ಮಧ್ಯ ಶಿಲಾಯುಗ, ಮೆಸೋಲಿಥಿಕ್ ಏಜ್ ಅಂತ ಕರಿತೇವ್ರಿ. ಮೆಸೋಲಿಥಿಕ್ ಏಜ್. ಹಂಗಾರ ಮೆಸೋ ಮತ್ತು ಲಿಥಿಕ್ ಇದು ಕೂಡ ಗ್ರೀಕ್ ಭಾಷೆಯಿಂದ ಬಂದಿದೆ. ಮೆಸೋ ಅಂದ್ರೆ ಮಧ್ಯ, ಲಿಥಿಕ್ ಅಂದ್ರೆ ಶಿಲೆ. ಅದೇ ರೀತಿಯಾಗಿ ನವಶಿಲಾಯುಗ ನೋಡ್ರಿ, ನಿಯೋಲಿಥಿಕ್ ಏಜ್. ಹೌದ್ರಿ? ನಿಯೋಲಿಥಿಕ್ ಏಜ್. ಇದು ಕೂಡ ನಿಯೋ ಅಂದ್ರ ಹೊಸ, ಅದೇ ರೀತಿಯಾಗಿ ಲಿಥಿಕ್ ಅಂದ್ರೆ ಶಿಲೆ. ಇದು ಕೂಡ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಗ್ರೀಕ್ ಭಾಷೆಯಿಂದ ಬಂದಂತಹ ಪದಗಳು ಇವುಗಳನ್ನ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಒಳಗೆ. ಹಳೆ ಶಿಲಾಯುಗ ಯಾವ ಒಂದು ಗ್ರೀಕ್ ಪದದಿಂದ ಬಂತು? ಪ್ಯಾಲಿಯೋಲಿಥಿಕ್. ಅದೇ ರೀತಿಯಾಗಿ ನವಶಿಲಾಯುಗ ಯಾವ ಒಂದು ಗ್ರೀಕ್ ಪದದಿಂದ ಬಂತು? ನಿಯೋಲಿಥಿಕ್. ನವಶಿಲಾಯುಗ. ಈ ರೀತಿ ಮಧ್ಯಶಿಲಾಯುಗನು ಕೂಡ ಮೆಸೋಲಿಥಿಕ್. ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮಗ ಕ್ವಶನ್ಗಳನ್ನ ಕೇಳ್ತಾರೆ. ಹಂಗಾದ್ರ ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಇವುಗಳ ಒಂದು ಕಾಲಾವಧಿಯನ್ನ ತಿಳ್ಕೊಳ್ಳೋಣ. ಅಂದಾಜು ಕಾಲಾವಧಿ ಇದು ಅಕ್ಯುರೇಟ್ ಅಲ್ಲ. ಯಾಕಂದ್ರ ಅವಾಗ ಒಂದು ಯಾರು ಅದನ್ನ ಬರೆದಿಟ್ಟಿಲ್ಲ, ಹಿಂಗಾಗಿ ಇಷ್ಟು ಇರಬಹುದು ಅಂತ ಹೇಳಿ ಅಂದಾಜು. ಹಂಗಾರ ಹಳೆ ಶಿಲಾಯುಗ ಯಾವ ಒಂದು ಅವಧಿಯಲ್ಲಿ ನಾವು ಕಾಣ್ತೇವಪ್ಪ ಅಂದ್ರ ಸಾಮಾನ್ಯ ಶಕ ಪೂರ್ವ 40,000ದಿಂದ ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000ವರೆಗೆ 10,000ವರೆಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಹಳೆ ಶಿಲಾಯುಗವನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಮಧ್ಯ ಶಿಲಾಯುಗ ನೋಡ್ರಿ, ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000ವರೆಗೆ ನಾವು ಈ ಒಂದು ಅವಧಿಯನ್ನ ಕಾಣ್ತೇವೆ. ಯಾವ ಅವಧಿ? ಮೆಸೋಲಿಥಿಕ್ ಏಜ್. ಹೌದಾ? ನೆಕ್ಸ್ಟ್ ನವಶಿಲಾಯುಗ ಬರ್ತೈತಿ. ನವಶಿಲಾಯುಗ ಸಾಮಾನ್ಯ ಶಕ ಪೂರ್ವ 8,000ದಿಂದ 4,000 ಅಂತೇಳಿ ನಾವು ಹೇಳ್ಬೋದು. ಹೌದಾ? ಈ ರೀತಿಯಾಗಿ ನಮಗ ಈ ಒಂದು ಶಿಲಾಯುಗಗಳ ಬಗ್ಗೆ ಒಂದು ಕಾಲಾವಧಿಯನ್ನ ನಾವು ಅಂದಾಜು ಮಾಡಬಹುದು. ಹಂಗಾರೆ ಇನ್ನು ಏನು ಮಾಡೋಣಪ್ಪ ಅಂದ್ರೆ ಒಂದೊಂದಾಗಿ ನಾವು ಇವುಗಳನ್ನ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಹಳೆ ಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಒರಟು ಕಲ್ಲನ್ನ ಉಪಯೋಗಿಸ್ತಿದ್ರು. ನೆನ್ಪಿರ್ಲಿ, ಒರಟು ಕಲ್ಲು. ಇಲ್ಲೇ ಪಾಯಿಂಟ್ಸ್ ಕೊಡತ್ತೇನ್ರೆ ನಾನು ನಿಮಗ.
ಶಾರ್ಟ್ ಆಗಿ ನೋಟ್ಸು ಕೊಡತಾನೆ. ಹೌದಾ, ನೋಡ್ರಿ, ಹಳೆ ಶಿಲಾಯುಗದಲ್ಲಿ ನಾವು ಒರಟು ಕಲ್ಲನ್ನ ಉಪಯೋಗಿಸ್ತಿದ್ರು. ಇನ್ನೊಂದು ಏನಪ್ಪಾ ಅಂದ್ರೆ ಅಲಂಕರಿಸದ ಕಲ್ಲು. ಅಲಂಕರಿಸದ ಕಲ್ಲು ಅಂದ್ರೆ ಏನ್ರಿ? ಅಲಂಕರಿಸದ ಕಲ್ಲು ಅಂದ್ರ ಆ ಒಂದು ಕಲ್ಲಿಗೆ ಕೆತ್ತನೆ ಮಾಡಿರೋದಿಲ್ಲ. ಮೂರ್ತಿ ಕೆತ್ತನೆ ಆಗಿರ್ಬೋದು, ಅದರ ಮೇಲೆ ಅಕ್ಷರಗಳ ಕೆತ್ತನೆ ಆಗಿರ್ಬೋದು, ಅಥವಾ ಆಕಾರಗಳ ಕೆತ್ತನೆ ಆಗಿರ್ಬೋದು, ಆಮೇಲೆ ಅದ್ರ ಮೇಲೆ ವರ್ಣಚಿತ್ರಗಳ ಕೆತ್ತನೆ ಆಗಿರ್ಬೋದು, ಏನೂ ಆಗಿರೋದಿಲ್ರಿ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಅಲಂಕರಿಸಿದ ಕಲ್ಲನ್ನ ಈ ಹಳೆ ಶಿಲಾಯುಗದ ಜನರು ಬಳಸ್ತಿದ್ರು. ಅದೇ ರೀತಿಯಾಗಿ ಅವರು ಹಿಡಿಕೆಗಳನ್ನ ಬಳಸ್ತಿದ್ರಿ. ಹಿಡಿಕೆಗಳನ್ನ ಎಂತ ಹಿಡಿಕೆಗಳನ್ನ ಬಳಸ್ತಿದ್ರಪ್ಪ ಅಂದ್ರೆ ಕಟ್ಟಿಗೆ ಮತ್ತು ಎಲುಬಿನ ಒಂದು ಹಿಡಿಕೆಗಳನ್ನ ಅವರು ಬಳಸ್ತಿದ್ರು. ಒಂದು ಕಲ್ಲನ್ನು ಬಳಸ್ತಿದ್ರಿ ಅವರು, ಒಂದು ಕಲ್ಲನ್ನು ಉಪಯೋಗಿಸ್ತಿದ್ರು. ಅದ ಯಾವ್ದಪ್ಪ ಅಂದ್ರ ಕ್ವಾರ್ಟಜೈಟ್ ಅಂತಕ್ಕಂತಹ ಕಲ್ಲು. ಇದ ಇಂಪಾರ್ಟೆಂಟ್ ನೋಡ್ರಿ, ಕ್ವಾರ್ಟಜೈಟ್. ಈ ಕಲ್ಲನ್ನ ಈ ಒಂದು ಹಳೆ ಶಿಲಾಯುಗದ ಜನರು ಬಳಸ್ತಿದ್ರು. ಇದು ವೆರಿ ಇಂಪಾರ್ಟೆಂಟ್, ಕ್ವಾರ್ಟಜೈಟ್. ಇದನ್ನ ಎಕ್ಸಾಮ್ ಒಳಗೆ ಕೇಳಿದಾರೆ. ಏನಪ್ಪಾ ಅಂದ್ರೆ ಹಳೆ ಶಿಲಾಯುಗದ ಜನರು ಬಳಸ್ತಕ್ಕಂತಹ ಕಲ್ಲು ಯಾವುದು? ಕ್ವಾರ್ಟಜೈಟ್ ಅಂತಕ್ಕಂತಹ ಕಲ್ಲು. ಹಂಗಾರೆ ಈ ಕ್ವಾರ್ಟಜೈಟ್ ಅಂತಕ್ಕಂತಹ ಕಲ್ಲನ್ನ ಬಳಸ್ತಕ್ಕಂತಹ ಜನರನ್ನ ಏನಂತ ಕರಿತಿದ್ರಪ್ಪ ಅಂದ್ರ ಕ್ವಾರ್ಟಜೈಟ್ ಮೆನ್ ಅಂತ ಕರಿತಿದ್ರು. ಹೌದಾ? ಏನಪ್ಪಾ ಅಂದ್ರ ಕ್ವಾರ್ಟಜೈಟ್ ಕಲ್ಲನ್ನ ಬಳಸ್ತಕ್ಕಂತಹ ಹಳೆ ಶಿಲಾಯುಗದ ಜನರನ್ನ ಏನಂತ ಕರಿತಿದ್ರಪ್ಪ ಅಂದ್ರ ಕ್ವಾರ್ಟಜೈಟ್ ಮೆನ್ ಅಂತ ಹೇಳಿ ಕರಿತಿದ್ರು. ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬೇಟೆಯಾಡಿ ಬದುಕ್ತಿದ್ರಿ. ಬೇಟೆಯಾಡುತ್ತಿದ್ದರು. ಹೌದಾ? ಇವರು ಬೇಟೆ ಆಡ್ಲಿಲ್ಲ ಅಂದ್ರೆ ಅವರು ಅವತ್ತು ಉಪವಾಸ ಇರ್ಬೇಕಾಕಿತ್ರಿ. ಮತ್ತ ಹಂಗಾರೆ ಈ ಒಂದು ಹಳೆ ಶಿಲಾಯುಗದ ಜನರಿಗೆ ಯಾವ ಒಂದು ಪರಿಜ್ಞಾನ ಇರಲಿಲ್ಲ, ಯಾವ ಒಂದು ಅರಿವು ಇರಲಿಲ್ಲ, ಯಾವುದರ ಬಗ್ಗೆ ನಾಲೆಜ್ ಇರ್ಲಿಲ್ಲಪ್ಪ ಅಂದ್ರ ಬೆಂಕಿಯ ಬಗ್ಗೆ. ಇಲ್ಲಿ ಬರ್ತೈತಿ ನೋಡ್ರಿ, ಇಷ್ಟೆಲ್ಲ ಅವರಿಗೆ ಈ ಒಂದು ಅಂಶಗಳನ್ನ ಅವರು ಬಳಕೆ ಮಾಡ್ತಿದ್ರು. ಹಂಗಾರೆ ಇನ್ನು ಏನಪ್ಪಾ ಅಂದ್ರ ಅವರು ಬಳಸದೇ ಇರ್ತಕ್ಕಂತಹ ಅಂಶಗಳು ಏನಪ್ಪಾ ಅಂದ್ರ ಮೊದಲನೆಯದಾಗಿ ಅವರಿಗೆ ಬೆಂಕಿಯ ಪರಿಚಯ ಇರಲಿಲ್ಲ. ಹೌದಾ? ಹಂಗಾರ ಬೆಂಕಿಯ ಪರಿಚಯ ಇರ್ಲಿಲ್ಲ ಅಂದ್ರೆ ಹೆಂಗ್ರಿ? ಹೆಂಗ್ ಅಡುಗೆ ಮಾಡ್ತಿದ್ರು, ಹೆಂಗ್ ತಿಂತಿದ್ರು? ಅಡುಗೆನ ಮಾಡ್ತಿರ್ಲಿಲ್ರಿ ಅವ್ರು. ಹೌದಾ? ಅಡುಗೆನ ಮಾಡ್ತಿರ್ಲಿಲ್ಲ. ಅವರು ಮಾಂಸಾಹಾರಿಗಳಾಗಿದ್ರು. ಯಾರು? ಹಳೆ ಶಿಲಾಯುಗದ ಜನರು ಮಾಂಸಾಹಾರಿಗಳು ಆಗಿದ್ರು, ಸಸ್ಯಾಹಾರಿಗಳು ಆಗಿದ್ರು. ಏನು ಮಾಡ್ತಿದ್ರಪ್ಪ ಅಂದ್ರೆ ಗೆಡ್ಡೆ ಗೆಣಸುಗಳನ್ನ ತಿಂತಿದ್ರು. ಅದೇ ರೀತಿಯಾಗಿ ಕ್ವಾರ್ಟಜೈಟ್ ಅಂತಕ್ಕಂಥ ಕಲ್ಲು ಏನೈತಲ್ರಿ, ಆ ಕಲ್ಲುಗಳನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಪ್ರಾಣಿಗಳಿಗೆ ಆ ಕಲ್ಲುಗಳನ್ನು ಒಗೆಯೋದು, ಆ ಎಸದ ನಂತರ ಏನ್ ಮಾಡೋದು, ಆ ಪ್ರಾಣಿ ಪೆಟ್ಟತ್ತು ಮೂರ್ಛೆ ಬಂದು ಬಿದ್ದ ತಕ್ಷಣ ಏನ್ ಮಾಡೋದು, ಆ ಒಂದು ಪ್ರಾಣಿಯನ್ನ ಕತ್ತರಿಸಿ ಹಂಗ ಹಸಿ ಮಾಂಸವನ್ನ ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಸೇವಿಸ್ತಿದ್ರು. ಇದು ಹಳೆ ಶಿಲಾಯುಗದ ಜನರು. ಹೌದಾ? ಅದೇ ರೀತಿಯಾಗಿ ಅವರಿಗೆ ಮಡಿಕೆ ಪರಿಚಯ ಇರ್ಲಿಲ್ರಿ. ಮಡಿಕೆಗಳನ್ನ ಅವರು ಬಳಸ್ತಿರ್ಲಿಲ್ಲ. ಮಡಿಕೆ ಪರಿಚಯ ಇರಲಿಲ್ಲ. ಹೌದಾ? ಮಡಿಕೆಗಳ ಬಗ್ಗೆ ಅವರು ಮಡಿಕೆಗಳನ್ನೇ ಮಾಡ್ತಿರ್ಲಿಲ್ಲ ಅವರು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರ ಕೃಷಿಯ ಬಗ್ಗೆ ಪರಿಕಲ್ಪನೆನೇ ಇರ್ಲಿಲ್ರಿ ಅವರಿಗೆ. ಕೃಷಿನ ಅವರಿಗೆ ಪರಿಚಯ ಇರಲಿಲ್ಲ. ಕೃಷಿಯನ್ನ ಮಾಡಬೇಕು, ಉಳುಮೆ ಮಾಡಬೇಕು ಅಂತಕ್ಕಂತಹ ಒಂದು ಪರಿಜ್ಞಾನ ಅಥವಾ ಒಂದು ನಾಲೆಜ್ ಅವರಿಗೆ ಇರಲಿಲ್ಲ. ಹಂಗಾರೆ ಇಲ್ಲಿ ಯಾವ ಒಂದು ಜನಾಂಗ ಕಂಡು ಬರ್ತೈತಪ್ಪ ಅಂದ್ರೆ ನಿಗ್ರೋ ಜನಾಂಗ ಕಂಡು ಬರ್ತಾರೆ. ನಿಗ್ರೋ ಜನಾಂಗ ಕಂಡು ಬಂದ್ರ ಅವರು ಯಾವ ರೀತಿ ಇರ್ತಿದ್ರಪ್ಪ? ಎತ್ತರಕ್ಕೆ ಸ್ವಲ್ಪ ಕಡಿಮೆ ರೀ, ಹೈಟಿಗೆ ಕಡಿಮೆ ಇರ್ತಿತ್ತು ನಿಗ್ರೋ ಜನಾಂಗದವ್ರು. ಅದೇ ರೀತಿಯಾಗಿ ಕಪ್ಪಾದ ಚರ್ಮ. ಹೌದಾ? ಅದೇ ರೀತಿಯಾಗಿ ಕೂದಲುಗಳು ಯಾವ ರೀತಿಯಾಗಿ ಇರ್ತಪ್ಪ ಅಂದ್ರೆ ಒರಟೊರಟಾಗಿರ್ತಕ್ಕಂತಹ ಕೂದಲುಗಳು. ಅದೇ ರೀತಿಯಾಗಿ ಮೂಗು ಯಾವ ರೀತಿ ಇರ್ತಿರ್ತಪ್ಪ ಅಂದ್ರೆ ಚಪ್ಪಟೆ ಆಗಿರ್ತಕ್ಕಂತಹ ಮೂಗು ಈ ಒಂದು ನಿಗ್ರೋ ಜನಾಂಗದವರು ಹೊಂದಿರ್ತಿದ್ರು.
ಇದು ಏನಪ್ಪಾ ಅಂದ್ರ ಈ ಒಂದು ಹಳೆ ಶಿಲಾಯುಗದ ಬಗ್ಗೆ ಮಾಹಿತಿ. ಹಂಗಾರ ಈ ಹಳೆ ಶಿಲಾಯುಗ ನಮಗೆ ಈಗ ಯಾವ ಒಂದು ಸ್ಥಳದಲ್ಲಿ ಕಂಡು ಬಂತ್ರಿ, ಯಾವ ಒಂದು ಆ ಪ್ರದೇಶದಲ್ಲಿ ಕಂಡು ಬಂತು? ಹಳೆ ಶಿಲಾಯುಗದ ತಾಣಗಳು ಯಾವುವು ಅಂತ ಕೇಳಿದ್ರ ಏನ್ ಹೇಳ್ಬೇಕಪ್ಪ? ಎಲ್ಲಿ ಕಂಡು ಬಂದು ಅಂದ್ರ ರೀ, ಪಾಕಿಸ್ತಾನದ ಸೋಹನ್ ನದಿಯ ದಡದಲ್ಲಿ. ಹೌದಾ, ಪಾಕಿಸ್ತಾನದ ಸೋಹನ್ ನದಿಯ ದಡದಲ್ಲಿ ನಾವು ಈ ಒಂದು ಹಳೆ ಶಿಲಾಯುಗದ ಜನರ ಒಂದು ತಾಣಗಳನ್ನ ಕಾಣ್ತೇವೆ. ಅದೇ ರೀತಿಯಾಗಿ ನರ್ಮದಾ ಮತ್ತು ತುಂಗಭದ್ರಾ ಕಣಿವೆಗಳಲ್ಲಿ ಕಾಣ್ತೇವ್ರಿ. ಅದೇ ರೀತಿಯಾಗಿ ಮಧ್ಯಪ್ರದೇಶದ ಭೂಪಾಲ್, ಛೋಟಾ ನಾಗ್ಪುರ್ ಅಂತಕ್ಕಂಥ ಪ್ರದೇಶದಲ್ಲಿ, ಅದೇ ರೀತಿಯಾಗಿ ತಮಿಳುನಾಡಿನ ತಿರುವನ್ವೇಲಿ ಅಂತಕ್ಕಂಥ ಪ್ರದೇಶದಲ್ಲಿ, ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ಕರ್ನೂಲ್ ಅಂತಕ್ಕಂಥ ಪ್ರದೇಶದಲ್ಲಿ ನಾವು ಹಳೆ ಶಿಲಾಯುಗದ ಒಂದು ತಾಣಗಳನ್ನ ಕಾಣ್ತೇವೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆ ಕರ್ನಾಟಕಕ್ಕೆ ಬಂದ್ರ ರಾಯಚೂರು ಜಿಲ್ಲೆಯ ಲಿಂಗಸ್ನೂರು ಅಂತಕ್ಕಂಥ ಪ್ರದೇಶದಲ್ಲಿ, ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆಯಲ್ಲಿ ಕೂಡ ನಾವು ಈ ಹಳೆ ಶಿಲಾಯುಗವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಬೆಲಾನ್ ಗುಹೆಗಳಲ್ಲಿ ಕೂಡ ನಾವೇನ್ ಮಾಡ್ತೇವೆ ಅಂದ್ರ ಈ ಒಂದು ಹಳೆ ಶಿಲಾಯುಗವನ್ನ ತಾಣಗಳನ್ನ ಕಾಣ್ತೇವೆ. ಇದು ಏನಪ್ಪಾ ಅಂದ್ರ ಹಳೆ ಶಿಲಾಯುಗದ ಬಗ್ಗೆ ಮಾಹಿತಿ. ಹಂಗಾರೆ ಇನ್ನು ಎಲ್ಲಿ ಹೋಗೋಣ್ರಿ ನಾವು? ಮಧ್ಯಶಿಲಾಯುಗ. ಈ ಮಧ್ಯಶಿಲಾಯುಗ ಅದು ಕೂಡ ಗ್ರೀಕ್ ಒಂದು ಪದ, ಅದು ಮೆಸೊಲಿಥಿಕ್ ಏಜ್ ಅಂತ ಕರಿತೀವಿ. ಹೌದಾ? ಹಂಗಾರ ಈ ಮಧ್ಯಶಿಲಾಯುಗದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಚಿಕ್ಕ ಚಿಕ್ಕ ಸಲಕರಣೆಗಳನ್ನ ಬಳಸ್ತಿದ್ರು. ಇಲ್ಲಿ ಏನ್ ಮಾಡ್ತಿದ್ರಿ? ದೊಡ್ಡ ದೊಡ್ಡ ಸಲಕರಣೆಗಳನ್ನ ಬಳಸ್ತಿದ್ರು. ಇದಕ್ಕ ಸೂಕ್ಷ್ಮ ಶಿಲಾಯುಗನು ಕರಿತೇವ್ರಿ ನಾವು. ಯಾಕಂದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸಲಕರಣೆಗಳನ್ನ ಬಳಸ್ತಿದ್ರಲ್ರಿ, ಅದಕ್ಕೆ ಏನ್ ಮಾಡ್ತೇವ ಅಂದ್ರ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತೇವ್. ಹಂಗಂದ್ರ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಚಿಕ್ಕ ಸಲಕರಣೆ, ನೆನಪಿರ್ಲಿ, ಚಿಕ್ಕ ಸಲಕರಣೆಯ ಬಳಕೆ. ಹೌದಾ? ಚಿಕ್ಕ ಸಲಕರಣೆಗಳನ್ನ ಬಳಕೆ ಮಾಡ್ತಿದ್ರು. ಹಂಗಾದ್ರ ಕಲ್ಲುಗಳನ್ನಿದ್ವಲ್ರಿ, ಕ್ವಾರ್ಟರ್ ಜೇಟ್ ಕಲ್ಲಿತ್ತಲ್ಲ, ಆ ಕ್ವಾರ್ಟರ್ ಜೇಟ್ ಕಲ್ಲಿನೊಂದಿಗೆ ಮತ್ತು ಬೇರೆ ರೀತಿಯಾದಂತಹ ಕಲ್ಲನ್ನ ಇವರು ಬಳಕೆ ಮಾಡ್ತಿದ್ರು. ಕ್ವಾರ್ಟರ್ ಜೇಟ್ ಅಲ್ಲದೆ ಮತ್ತೆ ಬೇರೆ ರೀತಿಯಾದಂತಹ ಕಲ್ಲನ್ನ ಇವರು ಬಳಕೆ ಮಾಡ್ತಿದ್ರು. ಹಂಗಂದ್ರ ಈ ಕ್ವಾರ್ಟರ್ ಜೇಟ್ ನೊಂದಿಗೆ ಬೇರೆ ಕಲ್ಲನ್ನ ಏನು ಬಳಸ್ತಿದ್ರಲ್ಲ, ಅವುಗಳನ್ನ ಹೆಂಗ್ ಬಳಸ್ತಿದ್ರಿ? ಅವುಗಳನ್ನ ನುಣುಪು ಮಾಡ್ತಿದ್ರಿ, ಆಮೇಲೆ ರಂಧ್ರಗಳನ್ನ ಕೊರಿತಿದ್ರು. ಹೌದಾ? ನೋಡ್ರಿ, ಕಲ್ಲಿಗೆ ರಂಧ್ರ ಕೊಡಿಯುತ್ತಿದ್ದರು. ರಂಧ್ರದೊಂದಿಗೆ ಮತ್ತೇನ್ ಮಾಡ್ತಿದ್ರಪ್ಪ ಅಂದ್ರ ನುಣುಪು ಮಾಡ್ತಿದ್ರು. ನುಣುಪು ಮಾಡಿ ಅದನ್ನ ಏನ್ ಮಾಡ್ತಿದ್ರು? ಆ ಕಲ್ಲನ್ನ ಬಳಸ್ತಿದ್ರು. ಯಾರಪ್ಪ ಅಂದ್ರ ಮಧ್ಯಶಿಲಾಯುಗದ ಜನರು. ಹೌದಾ? ಅದೇ ರೀತಿಯಾಗಿ ಇವರು ಏನ್ ಮಾಡ್ತಿದ್ರಪ್ಪ ಅಂದ್ರ ಬೇಟೆ ಆಡ್ತಿದ್ರು. ಇವರು ಕೂಡ ಬೇಟೆ ಆಡ್ತಿದ್ರು. ಇವರ ಒಂದು ವೃತ್ತಿ ಏನಪ್ಪಾ ಅಂದ್ರ ಬೇಟೆಗಾರರಾಗಿದ್ರು, ಮೀನುಗಾರರಾಗಿದ್ರು, ಮೀನನ್ನ ಹಿಡಿತಿದ್ರಿ. ಬೇಟೆನೂ ಆಡ್ತಿದ್ರು, ಮೀನುಗಳನ್ನು ಹಿಡಿತಿದ್ರು, ಮತ್ತೆ ಸಂಗ್ರಹಣೆ ಮಾಡೋದು ಒಂದು ಗೊತ್ತಾತ್ರಿ. ಇವ್ರು ಸಂಗ್ರಾಹಕರು ಅಂದ್ರ ಮುಂದ್ ಬೇಕಪ್ಪ ನಮಗ ಅಂತ ಹೇಳಿ ಸಂಗ್ರಹಣೆ ಮಾಡ್ಕೊಳ್ತಿದ್ರು. ಇವತ್ತು ದುಡ್ದದ್ ಇವತ್ತ ತಿಂದು ಮುಗಿಸೋದಲ್ರಿ, ನಾಳಿಗೂ ಬೇಕು ಅಂತ ಹೇಳಿ ಏನ್ ಮಾಡ್ತಿದ್ರು ಅಂದ್ರೆ ಇವತ್ತು ಬೇಟೆ ಆಡಿದ್ದನ್ನ ಅವರು ಇವತ್ತ ತಿಂದು ಮುಗಿಸೋದಲ್ಲ. ಇವತ್ತೇನಾರ ಹಿಡ್ದಾರ ಅಂದ್ರ, ಇವತ್ತೇನಾರ ಗಳಿಸ್ಯಾರ ಅಂದ್ರ ನಾಳೆ ಬೇಕು ಅಂತಕ್ಕಂತ ಒಂದು ಪರಿಜ್ಞಾನ ಅವರಲ್ಲಿ ಇತ್ತು. ಯಾರಪ್ಪ ಅಂದ್ರ ಮಧ್ಯಶಿಲಾಯುಗದ ಜನರು. ಮಧ್ಯಶಿಲಾಯುಗದ ಜನರಿಗೆ ಏನಾಗಿತ್ತಪ್ಪ ಅಂದ್ರ ಬೆಂಕಿ ಪರಿಚಯ ಆಗಿತ್ತು. ಹೌದಾ? ಇವರಿಗೆ ಬೆಂಕಿ ಪರಿಚಯ ಆಗಿತ್ರಿ. ಇದು ಇಂಪಾರ್ಟೆಂಟ್. ಬೆಂಕಿ ಪರಿಚಯ. ಇಲ್ಲಿ ಬೆಂಕಿ ಪರಿಚಯನ ಇರ್ಲಿಲ್ರಿ ಹಳೆ ಶಿಲಾಯುಗದಲ್ಲಿ. ಇವರಿಗೆ ಏನಾಕೈತಪ್ಪ ಅಂದ್ರ ಬೆಂಕಿ ಪರಿಚಯ ಆಗ್ತೈತಿ. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಾಣಿಗಳನ್ನ ಸಾಕೋದಕ್ಕ ಪ್ರಾರಂಭ ಮಾಡ್ತಾರ. ಹಂಗಾರ ಯಾವ ಪ್ರಾಣಿಯನ್ನ ಸಾಕ್ತಾರಪ್ಪ? ಮೊದಲಂದ್ರ ನಾಯಿ. ಹೌದಾ? ನಾಯಿಯನ್ನ ತನ್ನ ಜೊತೆಗೆ, ಯಾಕಂದ್ರ ನಾಯಿಗೆ ನಿಯತ್ ಬಾಳ್ರಿ, ಅದಕ್ಕ
ನಾಯಿಯನ್ನ ಬಳಸೋದಕ್ಕ, ಅದೇ ರೀತಿಯಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರ ಹೈನುಗಾರಿಕೆಗಾಗಿ ಆಕಳಗಳನ್ನ ಬಳಸೋದಕ್ಕ ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಅವರ ಮಡಿಕೆಗಳನ್ನ ಮಾಡ್ತಾರೆ. ಇಲ್ಲಿ ಮಡಿಕೆ ಇಲ್ಲ ಹಳೆ ಶಿಲಾಯುಗದಲ್ಲಿ. ಇವ್ರು ಏನು ಮಾಡಿದ್ರಪ್ಪ ಅಂದ್ರ ಮಡಿಕೆಗಳನ್ನ ಮಾಡೋದಕ್ಕ ಪ್ರಾರಂಭ ಮಾಡಿದ್ರು. ಹೌದಾ? ಅದೇ ರೀತಿಯಾಗಿ ಇವರು ಏನ್ ಮಾಡಿದ್ರಪ್ಪ ಅಂದ್ರ ಸತ್ತವರನ್ನ ಹೂಳೋದಕ್ಕ ಪ್ರಾರಂಭ ಮಾಡಿದ್ರು. ಸತ್ತವರನ್ನ ಹೂಳಲು ಪ್ರಾರಂಭಿಸಿದರು. ಇದನ್ನು ಕೇಳ್ತಾರ್ರಿ, ಯಾವ ಒಂದು ಶಿಲಾಯುಗದಲ್ಲಿ ಸತ್ತವರನ್ನು ಹೂಳಲು ಪ್ರಾರಂಭಿಸಿದರು? ಯಾಕಂದ್ರೆ ಇಲ್ಲೂ ಹೂಳತ್ತಾರ್ರಿ. ಎಲ್ಲಿ ಹೂಳಾಕ್ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಇಲ್ಲೂ ಹೂಳಾಕ್ ಸ್ಟಾರ್ಟ್ ಮಾಡ್ಯಾರ. ಹೌದಾ? ಹಂಗಾದ್ರೆ ಮೊದಲು ಹೂಳಲು ಪ್ರಾರಂಭಿಸಿದ್ದು ಯಾವ ಶಿಲಾಯುಗದಲ್ಲಿ ಅಂದ್ರೆ ಮಧ್ಯ ಶಿಲಾಯುಗದಲ್ಲಿ ನಮ್ಮ ಉತ್ತರ ಆಗಿರ್ಬೇಕು. ಹೌದಾ? ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಬೆಂಕಿ ಪರಿಚಯ ಏನಿತ್ತು, ಮಡಿಕೆ ಕುಡಿಕೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರ ಪ್ಲೇನ್ ಮಡಿಕೆ, ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಅಲಂಕಾರವನ್ನ ಅವರು ಬಿಡಿಸ್ತಿರ್ಲಿಲ್ಲ. ಅದೇ ರೀತಿಯಾಗಿ ಸತ್ತವರನ್ನ ಹೂಳಲು ಕೂಡ ಇವರು ಪ್ರಾರಂಭಿಸಿದರು ಅಂತ ಹೇಳ್ಬೋದು. ಹಂಗಾರ ಈ ಒಂದು ಮಧ್ಯ ಶಿಲಾಯುಗದ ಜನರ ತಾಣಗಳು ಯಾವಾಗಿದ್ವು? ಯಾವ ಒಂದು ಪ್ರದೇಶದಲ್ಲಿ ಅವರ ತಾಣಗಳು ನಮಗ್ ಕಂಡು ಬರ್ತಾವಪ್ಪ ಅಂದ್ರ ರಾಜಸ್ಥಾನದ ಅಜ್ಮೀರ್ ಅಂತಕ್ಕಂಥ ಪ್ರದೇಶದಲ್ಲಿ, ಗುಜರಾತಿನ ಸಬರಮತಿ ಅಂತಕ್ಕಂಥ ಪ್ರದೇಶದಲ್ಲಿ, ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಬಂದ್ರ ಚಿತ್ರದುರ್ಗದ ಬ್ರಹ್ಮಗಿರಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಳ್ಳಾರಿಯ ಸಂಗನಕಲ್ಲು, ಬಳ್ಳಾರಿ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ. ಹೌದಾ? ಈ ರೀತಿಯಾಗಿ ಹಳೆ ಶಿಲಾಯುಗದ ತಾಣಗಳನ್ನ ನಾವ ಕಾಣಬಹುದು. ಹಂಗಾರೆ ಇನ್ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರ ನವಶಿಲಾಯುಗ. ಹೌದಾ? ನವಶಿಲಾಯುಗದಲ್ಲಿ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ನಿಯೋಲಿಥಿಕ್ ಏಜ್. ಹೌದ್ರಿ? ಹಂಗಾರೆ ಈ ನಿಯೋಲಿಥಿಕ್ ಏಜ್ ಈ ಒಂದು ಕಾಲದಲ್ಲಿ, ಈ ಒಂದು ನವಶಿಲಾಯುಗದಲ್ಲಿ ಯಾವ ಒಂದು ಕಲ್ಲನ್ನು ಬಳಕೆ ಮಾಡ್ತಿದ್ರಪ್ಪ ಅಂದ್ರ ಕ್ವಾರ್ಟರ್ಜೈಟ್ ಅಂತಕ್ಕಂಥ ಕಲ್ಲಿನೊಂದಿಗೆ ಬೇರೆ ಕಲ್ಲನ್ನು ಕೂಡ ಇವರು ಬಳಸ್ತಿದ್ರು. ಹೌದಾ? ಬೇರೆ ಕಲ್ಲನ್ನ ಬಳಸ್ತಿದ್ರು. ಯಾವ ರೀತಿಪ್ಪ ಅಂದ್ರ ಅದನ್ನ ಆಯುಧಗಳನ್ನಾಗಿ, ಅದನ್ನ ಕೆತ್ತಿ, ಅದನ್ನ ನುಣುಪು ಮಾಡಿ, ಅದನ್ನು ಮಸೆದು ಏನು ಮಾಡ್ತಿದ್ರಪ್ಪ ಅಂದ್ರ ಚೂಪ ಮಾಡಿ ಆ ಒಂದು ಪ್ರಾಣಿಗಳಿಗೆ ಎಸಿತಿದ್ರಿ. ಆವಾಗ ಪ್ರಾಣಿ ಚುಚ್ಚಿ ಅದು ಸಾಯ್ತಿತ್ತು. ಆವಾಗ ಇವ್ರು ಅದನ್ನ ತಗೊಂಡು ಬೇಯಿಸಿ ತಿಂತಿದ್ರಿ. ಯಾಕಂದ್ರೆ ಬೆಂಕಿ ಪರಿಚಯ ಆಲ್ರೆಡಿ ಇಲ್ಲೇ ಆಗೈತ್ರಿ ನಮಗ್. ಹೌದಾ? ಹಂಗಾದ್ರೆ ಇವ್ರು ಏನ್ ಮಾಡಕತ್ರಪ್ಪ ಅಂದ್ರೆ ಇವರು ಕೂಡ ಬೇಯಿಸಿ ತಿನ್ನಕ್ ಪ್ರಾರಂಭ ಮಾಡಿದ್ರು. ಇವರು ಕೂಡ ಆಹಾರವನ್ನ ಬೇಯಿಸಿ ತಿನ್ನೋದಕ್ಕ ಪ್ರಾರಂಭ ಮಾಡಿದ್ರು. ಹಂಗಂದ್ರ ಇಲ್ಲಿ ಏನ್ ಮಾಡಕತ್ರಪ್ಪ ಅಂದ್ರೆ ಉಳುಮೆಯನ್ನ ಪ್ರಾರಂಭ ಮಾಡಿದ್ರು. ಉಳುಮೆ. ಹೌದಾ? ಉಳುಮೆಯನ್ನ ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಪ್ರಾಣಿಗಳನ್ನ ಬಳಸಿದ್ರು. ಯಾವಪ್ಪ ಅಂದ್ರ ಆಕಳು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು. ಹೌದಾ? ಈ ರೀತಿಯಾದಂತಹ ಪ್ರಾಣಿಗಳನ್ನ ಬಳಸಿದ್ರು. ಯಾಕಪ್ಪ ಅಂದ್ರ ಹೈನುಗಾರಿಕೆಗೋಸ್ಕರ. ಮತ್ತು ಇವ್ರು ಎಲ್ಲಿ ವಾಸ ಮಾಡಕತ್ತಾರೆ ಅಂದ್ರ ಗುಹೆಗಳಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇವ್ರ ವಾಸ ಮಾಡಕ ಪ್ರಾರಂಭ ಮಾಡಿದ್ರು. ಹೌದಾ? ಇವ್ರಂತೂ ಎಲ್ಲಿ ಗಿಡದ ಕೆಳಗ ಆ ಕಡೆ ಈ ಕಡೆ ಬೈಲೊಳಗ ವಾಸ ಮಾಡ್ತಿದ್ರು. ಇವರು ಕೂಡ ಒಂದ್ ಕಡೆ ನಿಲ್ಲಿ ಒಂದೊಂದು ಗುಂಪಾಗಿ ವಾಸ ಮಾಡ್ತಿದ್ರು. ಇವ್ರು ಎಲ್ಲಪ್ಪ ಅಂದ್ರ ಗುಹೆಗಳಲ್ಲಿ ವಾಸ ಮಾಡಕ ಪ್ರಾರಂಭ ಮಾಡಿದ್ರು. ಹೌದಾ? ಅದೇ ರೀತಿಯಾಗಿ ಇವರು ಮಡಿಕೆಗಳನ್ನ ಇಲ್ಲಿ ಇರ್ಲಿಲ್ಲ. ಇಲ್ಲಿ ಮಡಿಕೆ ಬಂದು ಇವ್ರು ಏನ್ ಮಾಡಕತ್ರಿ ಅಂದ್ರ ಆ ಮಡಿಕೆಗಳಿಗೆ ಅಲಂಕಾರ ಮಾಡಕತ್ರಿ. ಮಡಿಕೆಗಳಿಗೆ ಅಲಂಕಾರ. ಹೌದಾ? ಯಾರು? ನವಶಿಲಾಯುಗದವರು ಮಡಿಕೆಗಳಿಗೆ ಏನ್ ಮಾಡಕತ್ರಪ್ಪ ಅಂದ್ರ ಅಲಂಕಾರ ಮಾಡಕತ್ರು. ದೋಣಿಗಳನ್ನ ತಯಾರು ಮಾಡಿದ್ರಿ. ಸಮುದ್ರದಲ್ಲಿ ತೇಲ್ತಕ್ಕಂತಹ ದೋಣಿಗಳನ್ನ ಇವರು ತಯಾರು ಮಾಡಿದ್ರು. ನೇಕಾರಿಕೆಯನ್ನ ಪ್ರಾರಂಭ ಮಾಡಿದ್ರು. ಉಣ್ಣೆ ಮತ್ತು ಹತ್ತಿಗಳಿಂದ ಉಣ್ಣೆ ಮತ್ತು ಹತ್ತೆ ಬಟ್ಟೆಗಳನ್ನ ಧರಿಸೋದಕ್ಕ ಪ್ರಾರಂಭ ಮಾಡಿದ್ರು. ನೇಯಕ್ ಸ್ಟಾರ್ಟ್ ಮಾಡಿದ್ರಿ ನೇಕಾರಿಕೆ. ಹೌದಾ? ಹಂಗಾರೆ ಇವರು ಒಂದು ಆಹಾರ ಪದ್ಧತಿ ಯಾವ್ದಾಗಿತ್ತಪ್ಪ ಅಂದ್ರೆ ಇವರು ಹಣ್ಣುಗಳನ್ನ ತಿಂತಿದ್ರು, ತರಕಾರಿಗಳನ್ನ ತಿಂತಿದ್ರು, ಗೆಣಸು, ಮಾಂಸ, ಮೀನು, ಆಮೇಲೆ ಎಲ್ಲ ರೀತಿಯಾದಂತಹ ಆಹಾರವನ್ನ ಸೇವಿಸ್ತಿದ್ರು. ಅಡಿಗೆ ಕೂಡ ಮಾಡ್ತಿದ್ರಿ. ಇವ್ರು ಅಡಿಗೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಬೆಂಕಿ ಪರಿಚಯ ಇತ್ತು, ಸುಟ್ಟು ತಿಂತಿದ್ರು.
ತಿಂತಿದ್ರು ಅಷ್ಟ. ಗೆಣಸನ್ನ ಸುಟ್ಟು ತಿನ್ನೋದು, ಮಾಂಸವನ್ನ ಸುಟ್ಟು ತಿನ್ನೋದು ಇವ್ರು ಮಾಡ್ತಿದ್ರಿ. ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅಡಿಗೆಯನ್ನ ಮಾಡೋದಕ್ಕ ಪ್ರಾರಂಭ ಮಾಡಿದ್ರು ನವಶಿಲಾಯುಗದಲ್ಲಿ. ಅದೇ ರೀತಿಯಾಗಿ ಇವರು ಆಭರಣಗಳನ್ನ ತೊಡಕ್ ಪ್ರಾರಂಭ ಮಾಡಿದ್ರಿ ನವಶಿಲಾಯುಗದವರು. ಉಂಗರಗಳನ್ನಾಗಿರ್ಬಹುದು, ತೋಳ್ಬಂದಿ ಆಗಿರ್ಬಹುದು, ಬಳೆ ಆಗಿರ್ಬಹುದು, ಹೌದಾ, ಈ ರೀತಿಯಾದಂತಹ ಆಭರಣಗಳನ್ನು ಕೂಡ ಇವ್ರು ಏನ್ ಮಾಡಿದ್ರಂದ್ರ ತೊಡೋದಕ್ಕ ಪ್ರಾರಂಭ ಮಾಡಿದ್ರು. ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಸತ್ತವರನ್ನು ಹೂಳ್ತಿದ್ರು. ಎಲ್ಲಿ? ಮಧ್ಯಶಿಲಾಯುಗದಲ್ಲಿ. ಇವರು ಸತ್ತವರನ್ನು ಹೂಳುವುದರೊಂದಿಗೆ ಪೂರ್ವಜರನ್ನು ಪೂಜೆ ಮಾಡಕ್ ಪ್ರಾರಂಭ ಮಾಡಿದ್ರು, ಆತ್ಮಗಳನ್ನ ಪೂಜೆ ಮಾಡಕ್ ಪ್ರಾರಂಭ ಮಾಡಿದ್ರು, ಹೌದಾ. ಅದೇ ರೀತಿಯಾಗಿ ಸತ್ತದ ನಂತರ ಅವರನ್ನು ಸುಡ್ತೇವಲ್ರಿ, ಆ ಸತ್ ನಂತರ ಸುಟ್ಟಂತಹ ಬೂದಿಯನ್ನ ಸಂರಕ್ಷಣೆ ಮಾಡಕ ಪ್ರಾರಂಭ ಮಾಡಿದ್ರು. ಆಮೇಲೆ ಇಲ್ಲಿ ನರಬಲಿಗಳ ಪ್ರಾರಂಭ ಆದ್ರಿ ನವಶಿಲಾಯುಗದಲ್ಲಿ. ಎಷ್ಟು ಬದಲಾವಣೆ ಆದ ನೋಡ್ರಿ ನವಶಿಲಾಯುಗದಲ್ಲಿ, ಹೌದಾ. ಅದೇ ರೀತಿಯಾಗಿ ಇನ್ನೇನ್ ಮಾಡ್ತೇವಪ್ಪ ಅಂದ್ರೆ ಇಲ್ಲಿ ನವಶಿಲಾಯುಗದ ಕೆಲವೊಂದು ತಾಣಗಳನ್ನ ನಾವು ನೋಡ್ತೇವೆ. ಹಂಗಾರೆ ನವಶಿಲಾಯುಗ ಯಾವ ಒಂದು ಪ್ರದೇಶದಲ್ಲಿ ನಮಗ ಕಂಡು ಬರ್ತೈತಿ? ಎಲ್ಲಿಪ್ಪ ಅಂದ್ರೆ ತಮಿಳ್ನಾಡು ಒಳಗ, ಆಂಧ್ರ ಪ್ರದೇಶ ಒಳಗ, ಕರ್ನಾಟಕ ಒಳಗ, ಗುಜರಾತ್ ಒಳಗ, ಪಾಕಿಸ್ತಾನ ಒಳಗ ಇವರ ಒಂದು ತಾಣಗಳನ್ನ ನಾವು ಕಾಣ್ತೇವ್ರಿ. ಹಂಗಾರ ತಮಿಳ್ನಾಡೊಳಗ ನಿಯೋಲಿಥಿಕ್ ಏಜ್, ನವಶಿಲಾಯುಗದ ಜನರ ತಮಿಳ್ನಾಡೊಳಗ ಎಲ್ಲಿಪ್ಪ ಅಂದ್ರ ತಿರುವನವಿಲ್ವಿ ಅಂತಕ್ಕಂತಹ ಪ್ರದೇಶದಲ್ಲಿ ನಾವು ಇವರ ಒಂದು ತಾಣವನ್ನ ಕಾಣ್ತೇವೆ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ಕರ್ನೂಲ್ ಅಂತಕ್ಕಂತಹ ಪ್ರದೇಶದಲ್ಲಿ ಕೂಡ ನಾವು ಇವರ ತಾಣಗಳನ್ನ ಕಾಣ್ತೇವೆ. ಗುಜರಾತಿನ ಕಾತೇವಾರ ಅಂತಕ್ಕಂತಹ ಪ್ರದೇಶದಲ್ಲಿ ಕೂಡ ಕಾಣ್ತೇವೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಬಲೂಚಿಸ್ತಾನ್ ಅಂತಕ್ಕಂತಹ ಅಥವಾ ಸಿಂಧ್ ಅಂತಕ್ಕಂತಹ ಪ್ರದೇಶದಲ್ಲಿ ಕೂಡ ನಾವು ಇವರ ತಾಣಗಳನ್ನ ಕಾಣ್ತೇವೆ. ಇನ್ನು ಕರ್ನಾಟಕಕ್ಕೆ ಬಂದಿದ್ದೇ ಆದ್ರ ಕರ್ನಾಟಕದಲ್ಲಿರ್ತಕ್ಕಂತಹ ದೋಬ್ ಪ್ರದೇಶ, ರಾಯಚೂರ್ ದೋಬ್ ಪ್ರದೇಶ ಅಂತ ಕರಿತೀವಲ್ರಿ, ಅಲ್ಲಿ ನಾವು ಇವರ ಒಂದು ಮಸ್ಕಿ ರಾಯಚೂರ್ ದೋಬ್ ಪ್ರದೇಶ, ಆ ಒಂದು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ನಾವು ನವಶಿಲಾಯುಗದ ತಾಣಗಳನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಬಳ್ಳಾರಿ ಕಣಿವೆಗಳಲ್ಲಿ, ಕಾವೇರಿ ನದಿ ಕಣಿವೆಗಳಲ್ಲಿ ನಾವು ಈ ಒಂದು ನವಶಿಲಾಯುಗದ ಒಂದು ತಾಣಗಳನ್ನ ಕಾಣ್ತೇವೆ. ನಿಮ್ಗ ತಾಣಗಳ ಇಂಪಾರ್ಟೆಂಟ್ ರೀ. ಯಾವ ಯಾವ ಒಂದು ತಾಣಗಳಲ್ಲಿ ನಾವು ಹಳೆ ಶಿಲಾಯುಗ ಅದು ಆಗ್ಬೋದು, ಅಥವಾ ಮಧ್ಯಶಿಲಾಯುಗ ಆಗ್ಬೋದು, ನವಶಿಲಾಯುಗ ಆಗ್ಬೋದು, ಈ ಒಂದು ತಾಣಗಳನ್ನ ಎಲ್ಲಿ ಕಾಣ್ತೇವ ಅಂತ ಕೇಳ್ಬೋದ್ರಿ, ಹೌದಾ. ನೋಡ್ರಿ, ಹಳೆ ಶಿಲಾಯುಗದ ತಾಣಗಳು ಕೇಳಿದ್ರ ಕರ್ನಾಟಕದಲ್ಲಿ ಬಂದ್ರ ಬೆಳಗಾವಿನ ಘಟಪ್ರಭಾ ಕಣಿವೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ಎರಡನೇದ್ರಿ ಯಾವ್ದ್ರಿ? ಮಧ್ಯಶಿಲಾಯುಗ ಒಂದು ತಾಣಗಳು ಕೇಳಿದ್ರ, ಹೌದಾ, ಅಹಮದ್ನಗರ್, ಮಹಾರಾಷ್ಟ್ರದ ಅಹಮದ್ನಗರ್ ಇರ್ಬೋದು, ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು, ಅದೇ ರೀತಿಯಾಗಿ ಚಿತ್ರದುರ್ಗದ ಬ್ರಹ್ಮಗಿರಿ. ಅದೇ ರೀತಿಯಾಗಿ ನವಶಿಲಾಯುಗಕ್ಕೆ ಬಂದ್ರ ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಬಂದಿದ್ದೆ ಆದ್ರೆ ಬಳ್ಳಾರಿ ಮತ್ತು ಕಾವೇರಿ ಕಣಿವೆಗಳು ಅಂತ ಹೇಳ್ಬೋದ್ರಿ. ಇದು ಏನಪ್ಪಾ ಅಂದ್ರ ಶಿಲಾಯುಗ ಮತ್ತು ಶಿಲಾಯುಗದ ಬಗ್ಗೆ, ಶಿಲಾಯುಗದಲ್ಲಿ ಬರ್ತಕ್ಕಂತಹ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಹೌದಾ, ಈ ಒಂದು ಮಾಹಿತಿಯನ್ನ ನಾವಿಲ್ಲಿ ಕಾಣ್ತೇವೆ. ಹಂಗಾರೆ ಇನ್ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರ ಲೋಹಯುಗ, ಹೌದಾ. ಲೋಹಯುಗ ನೋಡ್ರಿ, ಈ ಲೋಹಯುಗವನ್ನ ನಾವು 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಯಾವ್ದಪ್ಪ ಅಂದ್ರ ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಹೌದಾ. ಕಂಚಿನ ಯುಗ ಕಡಿಮೆ, ಭಾರತದಲ್ಲಿ ಕಂಚಿನ ಯುಗ ಕಂಡು ಬರೋದಿಲ್ಲ, ತಾಮ್ರ ಯುಗ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಕಬ್ಬಿಣದ ಯುಗ ಕಂಡು ಬರ್ತೈತಿ. ಹಂಗಾರ ಈ ತಾಮ್ರಯುಗ ಮತ್ತು ಕಬ್ಬಿಣದ ಯುಗ ಭಾರತದಲ್ಲಿ ಕಂಡು ಬರ್ತಿತ್ತು, ಹೌದಾ. ಹಂಗಾದ್ರೆ ಲೋಹಯುಗದಲ್ಲಿ ಉತ್ತರ ಭಾರತದಲ್ಲಿ ನಾವು ಉತ್ತರ ಭಾರತವನ್ನ ಏನಂತ ಕರಿತೀವಪ್ಪ ಅಂದ್ರೆ ತಾಮ್ರಯುಗ ಅಂತ ಕರಿತೀವಿ. ಅದೇ ರೀತಿಯಾಗಿ ದಕ್ಷಿಣ ಭಾರತವನ್ನ ನಾವು ಕಬ್ಬಿಣದ ಯುಗ ಅಂತ ಕರಿತೇವ್ರಿ, ಹೌದಾ. ಹಂಗಾರ ಮೊದಲು ಬಳಕೆಗೆ ಬಂದಂತಹ ಒಂದು ಲೋಹ ಯಾವ್ದಪ್ಪ ಅಂದ್ರ ಈ ಲೋಹಯುಗದಲ್ಲಿ ಮೊದಲು ಬಳಕೆ ಮಾಡಿದ್ದು ಚಿನ್ನ, ಗೋಲ್ಡ್, ಹೌದ್ರಿ. ಹಂಗಾರ ಅದನ್ನ ಯಾಕೆ ಹೆಚ್ಚಿಗೆ ಬಳಸ್ತಿಲ್ಲಪ್ಪ ಅಂದ್ರ ಅದು ವಿರಳ, ಕಡಿಮೆ ರೀ, ಸಿಗೋದು ಕಡಿಮೆ, ಆಮೇಲೆ ಹೊಳಪುಳ್ಳುವಂಥದ್ದು.
ಅದಕ್ಕ ಮತ್ತು ಮೆದುವಾದಂತಹ ಲೋಹ, ಮೃದುವಾದಂತಹ ಲೋಹ, ಅದಕ್ಕೆ ಏನು ಮಾಡಿದ್ರಪ್ಪ ಅಂದ್ರ ಚಿನ್ನವನ್ನ ಆಭರಣಗಳಲ್ಲಿ ಬಳಕೆ ಮಾಡಕ್ಕ ಪ್ರಾರಂಭ ಮಾಡಿದ್ರು. ಅದಕ್ಕ ತಾಮ್ರ ಹೆಚ್ಚಿಗೆ ಒಂದು ಬಳಕೆಗೆ ಬಂತ್ರಿ. ಅದ ತಾಮ್ರ ಒಂದು ಯಾವ ರೀತಿ ಶಿಲಾಯುಗದ ಜನರು ಬಳಕೆ ಮಾಡಿದ್ರಪ್ಪ ಅಂದ್ರ ಪ್ರಾಣಿಗಳನ್ನ ಸಾಯಿಸಬೇಕಾದ್ರ ಬರ್ಚಿಗೆ ಮುಂದ ಅದರದ ಒಂದು ಆಯುಧವನ್ನ ಹಾಕಿ ಅದನ್ನ ಸಾಯಿಸೋದಕ್ಕ, ಅದು ಹೋಗಿ ಚುಚ್ಚಿತಂದ್ರ ಅದೇನ್ ಮಾಡ್ತೀವಿ, ಪ್ರಾಣಿ ಸಾಯ್ತಿತ್ತು. ಈ ರೀತಿಯಾಗಿ ಏನ್ ಮಾಡಿದ್ರಪ್ಪ ಅಂದ್ರ ತಾಮ್ರವನ್ನ ಅವರ ಹೆಚ್ಚಿಗೆ ಬಳಕೆಯಲ್ಲಿ ತಂದ್ರು. ಆದ್ರ ಮೊದಲ ಬಳಕೆ ಆದದ್ದು ಎಲ್ಲಿ ಯಾವ್ದಪ್ಪ ಅಂದ್ರ ಚಿನ್ನ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಶಿಲಾಯುಗ ಮತ್ತು ಲೋಹಯುಗ ಬಗ್ಗೆ ತಿಳ್ಕೊಳ್ತೀವಿ. ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಆಮೇಲೆ ಲೋಹ ಯುಗಕ್ಕೆ ಬಂದ್ರೆ ತಾಮ್ರ ಯುಗ, ಕಂಚಿನ ಯುಗ, ಕಬ್ಬಿನ ಯುಗ. ಈ ರೀತಿ ನಾವು ಡಿಟೇಲ್ ಆಗಿ ಏನ್ ಮಾಡಿದೀವಪ್ಪ ಅಂದ್ರೆ ಈ ಒಂದು ತರಗತಿಯಲ್ಲಿ ಶಿಲಾಯುಗ ಮತ್ತು ಲೋಹಯುಗ ಒಳಗೆ ತಿಳ್ಕೊಂಡೆವು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಇನ್ನೂ ಕೆಲವು ಹಿಸ್ಟ್ರಿ ವಿಷಯಗಳನ್ನ, ಇತಿಹಾಸ ಸಾಕಷ್ಟು ಐತ್ರಿ, ಸಾಕಷ್ಟು ವಿಷಯಗಳನ್ನ ನಾವೇನು ಮಾಡೋಣ, ಇನ್ನು ತಿಳಿತಾ ಹೋಗೋಣ. ನೀವೇನ್ ಮಾಡ್ಬೇಕಪ್ಪ ಅಂದ್ರ ಏನೂ ದುಡ್ಡು ಖರ್ಚು ಮಾಡಬೇಡ್ರಿ, ಕೇವಲ ಒಂದು ಲೈಕ್, ಸಬ್ಸ್ಕ್ರೈಬ್, ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಎಲ್ರಿಗೂ ಶೇರ್ ಮಾಡಿ. ನೀವು ಕಲೀರಿ, ನಾವು ಕಲಿಯೋಣ. ಥ್ಯಾಂಕ್ ಯು ವೆರಿ ಮಚ್.